ಅಲ್ರಿ ಏನಾತ್ಲಿ ನಿಂಗೆ ಆರಾಮಿಲ್ಲನೆ ಮತ್ತೆ ಅಲ್ಲ ಹ್ಞೂ ರೀ ಅಲ್ಲಿ ಅವ್ರ ಮನ್ಯಾಗ ಸ್ವಲ್ಪ ತಣ್ಣನು ಕೊಟ್ಟಿದ್ರಲ್ಲ ತಿನ್ನಕ್ಕೆ ಕುಡಿಯಾಕ ಅವು ಕುಡ್ದಿದ್ದಕ್ಕೆ ಗಂಟು ಹಿಡ್ಕೊಂಡ್ಬಿಟ್ಟೈತ್ರಿಪ್ಪ. ಕೆಮ್ಮು ಅಂದ್ರೆ ಕೆಮ್ಮು. ನಿಂಗೆ ಕುಡಿಬೇಡ ಅಂತ ಹೇಳಿದ್ದೆ ನಾ ತಣ್ಣಗಿರೋ ಏನಾದರೂ ಇದ್ರೆ ಮೊದ್ಲ ನಿಂಗೆ ಆಗಿ ಬರಂಗಿಲ್ಲ ಅವೆಲ್ಲ. ಅವ್ರು ಬ್ಯಾಡ್ ಅಂದ್ರೆ ಕೊಡಾತಾರ, ನಾರ ಏನು ಮಾಡಲಿ ಎಷ್ಟಂತ ಬ್ಯಾಡ್ ಅಂತ ಹೇಳಿ. ಹೋಗ್ಲಿ ಬಿಡ, ಆ ದವಾಖಾನಿಗೆ ಹೋಗ್ಬಿಡವನ. ಬೇಡ ಔಷಧಿ ಐತಿ, ಔಷಧಿ ತಗೊಂತೀನಿ ಆಮೇಲೆ. ಏನೋ ಹೇಳಾತಿದ್ದಲ್ಲ. ಅದ ರೀ ಮದ್ವಿ ಮುಂದಿನ ತಿಂಗಳು ಇಟ್ಕೊಂಡಾರ ಅವ್ರು ನಮ್ಮ ತ್ರಿವೇಣಿದು. ಒಂದು ತಿಂಗಳು ಹೆಂಗ್ರಿ ಎಲ್ಲ ತಯಾರಿ ಆಗ್ತೈತಾ? ನಾನು ಅದನ್ನ ಯೋಚನೆ ಮಾಡತ್ತಿದ್ದೆ, ಆದರೂ ಮಾಡಬೇಕಲ್ವಾ, ಈಗ ಇಟ್ಕೊಂಡ ಬಿಟ್ಟಾರ ಅವ್ರು, ಮತ್ತೆ ಏನಾದ್ರು ಮಾಡ್ಬೇಕೀಗ. ನಮ್ಮ ಮನ್ಯಾಗ ಮೊದಲನೇ ಮದ್ವಿ, ನನ್ನ ದೊಡ್ಡ ಮೊಮ್ಮಗಳದು ಚಲೋ ತಂಗ ಮಾಡ್ಬೇಕನ್ನ ಆಸೆ. ಮದ್ವಿದೆಲ್ಲ ಅವ್ರ ನೋಡ್ಕೊತೀರ ಅಂದಾರ, ಆದ್ರೂ ನಮ್ಮ ಕೈಲಿ ಎಷ್ಟು ಏನು ಮಾಡಕ್ಕಾಗದ ಅದೆಲ್ಲ ಮಾಡ್ಬೇಕಲ್ಲ ನಮ್ಮ ಮೊಮ್ಮಗಳಿಗೆ, ಹೌದಿಲ್ಲ? ಬಾಂಡೆ ಸಾಮಾನು ಅದೆಲ್ಲ ಏನು ಬೇಡ ಅನ್ನತಾರಲ್ಲ ಅವ್ರು. ಬಾಂಡೆ ಸಾಮಾನು ಬೇಡ, ಬಾಂಡೆ ಸಾಮಾನು ಕೊಡ್ಸಿದ್ರು ಏನು ಮಾಡ್ತೀವಿ, ಅವ್ರ ರೋಗ ಅಷ್ಟು ಕೊಂಡು ತುಂಬ್ಯಾವು. ಬಂಗಾರ ಮಾಡ್ಸಿ ಹಾಕೋಣ, ಮೊಮ್ಮಗಳ ಕಡೆ ಇರ್ತೈತಿ. ಸರಿ ತಗೋರಿ, ಅಷ್ಟು ಮಾಡ್ರಿ, ಬಂಗಾರ ಇರ್ತೈತಿ, ಇದಕ್ಕಾರ ಬೇಕಾಗ್ತೈತಿ. ಹಳೆಯಾಗ ನೋಡ್ಬೇಕು, ಹಳೆಯಾಗ ಏನು ಬೇಕಾದ್ ಮಾಡಿಸೋದು, ಆಮೇಲೆ ನಮ್ಮ ತ್ರಿವೇಣಿಗೆ ಏನೇನು ಬೇಕು ಅವೆಲ್ಲ ಮಾಡ್ಸಾಕೋದು. ಮಾವಾರ ಅತ್ತಿಯವರ ಚಾ ಕುಡಿತೀರೇನ್ರಿ? ಜಯವ್ವ ನಿಂಗೂ ಆರಾಮಿಲ್ಲ? ಹ್ಞೂನ್ರಿ ಮಾವಾರ, ಈ ಚಳಿಗಾಲ ಬಂತಂದ್ರೆ ಏನಾರ ಒಂದು ರೋಗ ಬಂದೇ ಬಿಡ್ತೈತಿ ನೋಡ್ರಿ. ಈ ಒಂದು ನೆಗಡಿಯಾರ ಬಂದಿರ್ತೈತಿ, ಒಂದು ಕೆಮ್ಮರ ಬಂದಿರ್ತೈತಿ. ನಿನ್ನೆ ರಾತ್ರಿ ಇಂತ ಒಂದೇ ಸಮನ ಕೆಮ್ಮು. ನಿಮ್ಮ ಅತ್ತಿಗೂ ಅದ ಆಗೈತೆ ನೋಡುವ. ಅಯ್ಯೋ ಹೌದು ಅತ್ತಿಯವರ. ಹ್ಞೂನ್ವಾ, ಅದು ಅಷ್ಟೊಂದು ಏನಿಲ್ಲ, ನಿನಗೆ ಭಾಳ ಆಗೈತಿ, ಸ್ವಲ್ಪ ಮತ್ತೆ ಮಕ್ಕೋಬೇಕಿಲ್ಲ ನೀನು, ಸ್ವಲ್ಪ ರೆಸ್ಟಾರ ಮಾಡು. ಬ್ಯಾಡ್ರಿಪ್ಪ ಅತ್ತಿಯವರ, ಮಕ್ಕೊಂಡ್ರಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತೈತ್ರಿ. ಇನ್ನು ನೋಡ್ರಿ ಈಗ ಒಂದೇ ತಿಂಗಳಾಗ ಮದ್ವೆ ಕೊಟ್ಟಾರ, ಇನ್ನು ಏನೇನು ತಯಾರಿ ಮಾಡ್ಬೇಕು ನೋಡ್ರಿ. ಈಗ ನನಗಂತೂ ಏನು ಹೊಳ್ಯಾತೆ ಇಲ್ಲ, ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ. ನಾನಂತೂ ನೀವೇನು ಹೇಳ್ತೀರಿ ಅದನ್ನ ಮಾಡಕ್ಕೆ ನೋಡ್ರಿ. ಈಗ ನಾನು ನಿಮ್ಮ ಮಾವ ಅದನ್ನ ಮಾತಾಡ್ತಿದ್ದಿ ನೋಡಿ. ಈಗ ಏನು 3 ಜನ ಮಾತುಕತೆ ಜೋರ್ ನಡೆಸಿರಿ? ಏನಿಲ್ಪ ತ್ರಿವೇಣಿ ಮದ್ವೆ ಅದ ಮಾತಾಡ್ತಿದ್ವಿ ನೋಡು. ನೀ ಏನ್ಲ ತಳ ಕುಂತಿಯಲ್ಲ, ಈ ಕಡೆ ಬಾ ಕುರ್ಚಿ ಮ್ಯಾಗ. ಮೊದ್ಲ ತಂಡಿ ಜುನು ಆತಾವ ಪರ್ಶಿಕಲ್. ಇಲ್ಲೇ ಕುಂದ್ರಾಗ ಚಲೋ ಅನ್ಸದ್ ಬಿಡ್ಬೇ, ಆ ಚೇರ್ ಮ್ಯಾಗ ಕುಂದ್ರಾಕ ಆಗಂಗಿಲ್ಲ ನಂಗೆ. ಮೊದ್ಲ ತಂಡಿ ಐತಿ ಆಪರಿ, ಪರ್ಶಿಕಲ್ ಒಂದು ಜುನು ಅನ್ನತಾವು, ಎದಕ್ ಬೇಕು ಬಾ ಇಲ್ಲೇ. ಇರ್ಲಿ ಬಿಡ್ಬೇ, ನಂಗೇನು ಹಂಗೆ ಅನ್ಸಾತಿಲ್ಲ. ಜೈ ಇಲ್ಲಿ ಬಾ, ಕುಂದ್ರು ಬಾ. ಆರಾಮಿಲ್ಲ ಅನ್ಸಿದ್ದೆ, ನಿಂತ್ಕೊಂಡು ಮಾತಾಡ್ತಿಯಲ್ಲ, ಬಾ ಇಲ್ಲಿ ಕುಂದ್ರು ಬಾ. ಜಯವ್ವ ಅವ್ನು ಮಾಡಿ ಕೇಳ್ಕೊಂಡು ನೀ ಕೆಳಗೆ ಕುಂದ್ರ ಬೇಡ, ಇಲ್ಲಿ ಕುರ್ಚಿ ಮ್ಯಾಗ ಕುಂದ್ರ ಬಾ. ಮೊದ್ಲು ಆರಾಮಿಲ್ಲ ಅಂತಿ, ತಂಡ್ಯಾಗ ಪರ್ಶಿಕಲ್ ಮ್ಯಾಗ ಏನು ಕುಂದಿರ್ತಿ? ಹ್ಞೂ ರೀ ಅತ್ತೇವ್ರ. ಏನ್ ಕಾಳಜಿ ಸೊಸಿ ಮ್ಯಾಗ? ಮಗನ ಮ್ಯಾಗೂ ಐತಿ, ಮಗ ಮಾತು ಕೇಳಿಲ್ಲ ಅಂದ್ರೆ ಏನು ಮಾಡ್ಬೇಕು? ಇರ್ಲಿ ಅತ್ತಿ ಸೊಸಿನ ಚಂದ ಇರ್ರಿ ಸಾಕು. ಏನ್ ಮಾತಾಡತ್ತಿದ್ರಿ ನಮ್ಮ ತ್ರಿವೇಣವ್ರ ಬಗ್ಗೆ? ಅದಪ್ಪ, ನಮ್ಮ ತ್ರಿವೇಣಿಗೆ ಈಗ ಮದ್ವಿದೆಲ್ಲ ಅವ್ರ ನೋಡ್ಕೊತೀರಂತಾರ. ಈಗ ನಮ್ದಂತರೂ ಏನಿಲ್ಲ, ಅಷ್ಟು ಖರ್ಚಂತರೂ ಅದಾವ ಬಿಡ, ಖರ್ಚಿಲ್ಲ ಅನ್ನಕ್ಕಿಲ್ಲ. ಆದ್ರೆ ಅವ್ರ ಸಾಮಾನು ಗೀಮಾನು ಕೊಡೋಕ್ಕೇನು ಬೇಡ ಅಂದಾರಲ್ಲ, ಅದಕ್ಕೆ ನಿಮ್ಮಪ್ಪ ಏನಂದ, ಈಗ ಅಳಿಯಾಗ ಏನು ಬೇಕು ಅಳಿಯಾಗ ಅದು ಮಾಡ್ಸಾಕೋಣ, ಮತ್ತು ನಮ್ಮ ತ್ರಿವೇಣಿಗೆ ಎಷ್ಟು ಬೇಕು ಅಷ್ಟು ಒಡವೆ ಮಾಡ್ಸಾಕೋಣ ಅಂತಂದ. ನೀ ಏನಂತಿದಕ್ಕೆ? ಕರೆಕ್ಟ್ ಐತಿ ತಗೋ, ಅಪ್ಪಾಜಿ ಹೇಳಿದ್ದೆ ಹಂಗ ಮಾಡೋಣ ಅಂತ. ಅಪ್ಪಾಜಿ ನೀವು ಹೆಂಗೆ ಹೇಳ್ತೀರಿ ಹಂಗ ನೋಡ್ರಿ. ನಾ ಹೆಂಗೆ ಹೇಳ್ತೀನಿ ಹಂಗ ಅಂದ್ರೆ ಹೆಂಗಪ್ಪ? ನಿನಗೂ ಆಸೆ ಇರ್ತಲ್ಲ ಮಗಳು ಅದು ಮಾಡ್ಬೇಕು ಇದನ್ನ ಮಾಡ್ಬೇಕಂತೇಳಿ. ಅಪ್ಪಾಜಿ ನನಗಿಂತ ಹೆಚ್ಚಾಗಿ ನೀವು ಕನಸ್ಕೊಂಡವ್ರು ತ್ರಿವೇಣಿ ಮದ್ವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇಳಿ. ಈಗ ನಿಮ್ಗೆ ಹೆಂಗೆ ಅನಿಸ್ತೈತಲ್ಲ ಹಂಗೆ ಮಾಡೋದು. ಸರಿ ತಗೋಪ್ಪ. ನಮ್ಮ ತ್ರಿವೇಣಿ ಮದ್ವೆ ಇಷ್ಟು ಜಲ್ದಿ ಕೂಡಿ ಬರ್ತೈತಿ ಅಂತ ಅನ್ಕೊಂಡೇ ಇದ್ದಿಲ್ಲ ನಾನಂತರೂ. ಹಂಗವ ಯಾವಾಗ ಏನಾಗ್ತೈತೆ ಅಂತೇಳಿ ಹೇಳಕ್ ಬರಂಗಿಲ್ಲ. ಈಗ ಒಳ್ಳೆ ಸಂಬಂಧ ಬಂದೈತಿ, ಬ್ಯಾಡ ಅನ್ಬಾರ್ದು ಅಂತೇಳಿ ಒಪ್ಕೊಂಡಿದ್ದೀಗ. ಹ್ಞೂನ್ರಿ ಅತ್ತಿಯವ್ರ, ಆದ್ರೂ ಅತ್ತಿಯವ್ರ ಅವ್ರ ಮನೆ ಎಷ್ಟು ದೊಡ್ಡದಿತ್ರಿ. ಎರಡೂ ಮನೆ ನೋಡ್ರಿ, ಒಂದಕ್ಕಿಂತ ಒಂದು ಹೆಚ್ಚಿಂದ ಐತ್ರಿ. ಹ್ಞೂ, ಮನೆಗಿಂದ್ರೆ ಅವ್ರು ಒಳ್ಳೆಯವ್ರದ್ರಲ್ಲ ಅಷ್ಟೇ ಸಾಕು. ಇನ್ನು ನಮ್ಮ ದೀಪಿ ಅವ್ರ ಅತ್ತಿ ನೋಡಿ ಸ್ವಲ್ಪ ಸಿಡಕಿದ್ದಕ್ಕೆ, ನಮ್ಮ ದೀಪಿನ ಕರೆಕ್ಟ್ ಮಾಡಕ್ಕೆ, ನಮ್ಮ ದೀಪಿನ ಸರಿ ಅವ್ರ ಅತ್ತಿನ ಸರಿ ಮಾಡಕ್ಕೆ, ಇಲ್ಲಾಂದ್ರೆ ಹುರಿದು ತಿಂದು ಬಿಡ್ತಾಳಕ್ಕಿ. ಹ್ಞೂನ್ರಿ ಅತ್ತಿಯವ್ರ, ನನಗೂ ಚಲೋ ಅನಿಸ್ಲಿಲ್ಲ ಬಿಡ್ರಿ, ಆಕೆ ಮಾತಾಡೋದು ರೀತಿ ನೋಡಿದ್ರೆ. ಅವ್ರು ಹೇಳಿದ್ರು ಬಿಡ್ರಿ ಸರಿ ಇಲ್ಲ ಸ್ವಲ್ಪ ಅಂತೇಳಿ. ಆದ್ರೂ ಮಿತಿ ಮೀರಿ ಮಾಡಬಾರ್ದ್ರಿ. ಅವ್ರ ಮಕ್ಕಳ ಮದ್ವಿ ಅವ್ರು ನಿಂತ ನೋಡ್ಕೊಲಾರ ಮತ್ತೆ ಯಾರು ನೋಡ್ಕೊಂತಾರ್ರಿ? ಆದ್ರೂ ಮಿತಿ ಮೀರಿ ಮಾಡೋರ್ರಿ ಅವ್ರು. ಆ ಮಕ್ಕಳು ನೋಡಿದ್ರೆ ಗಂಡ ಅಷ್ಟು ಒಳ್ಳೆಯವ್ರದವ್ರು, ಆ ತಾಯಿ ಮಾತ್ರ ಹಂಗೈತಿ. ಮತ್ತು ನಮ್ಮ ತ್ರಿವೇಣಿ ಮದುವೆ ಆಗೋ ಮಂತಂದವರು ಚಲೋ ಅದಾರ್ರಿ. ಅತ್ತಿ ಮಾವ ಮತ್ತು ಆ ಹುಡುಗಿಯವ್ರ ಅವ್ವನೂ ಚಲೋ ಅದಾಳ್ರಿ ಪಾಪ. ಅವರು ಅಮ್ಮಾರ ಎಷ್ಟು ಚಲೋ ಮಾತಾಡ್ತಾರೆ, ನಮ್ಮ ಮನೆಗೂ ಬಂದಾಗ ಎಷ್ಟು ಚಲೋ ಇದ್ರು ಅವ್ರು. ಅವರೆಲ್ಲರೂ ಚಲೋ ಅದಾರೆ, ಎಲ್ಲರೂ ಚಲೋ ಅದಾರ ಅವ್ರು. ಆಕೆ ಒಬ್ಬಕ್ಕೆ ಅವ್ರ ಮನ್ಯಾಗ ಇದು ಇರೋದಂದ್ರೆ, ಉಳ್ಕಿದ್ದೆಲ್ಲ ಬಿಟ್ರೆ ನಮ್ಮ ಮಕ್ಳು ಆರಾಮಾಗಿರ್ತಾರೆ ನೋಡುವ. ಆಕಿನ ಒಬ್ಬಕಿನ ಬಿಟ್ರೆ ನಮ್ಮ ತ್ರಿವೇಣಿ ಅಂತರೂ ಆರಾಮಿರ್ತಾರೆ, ಯಾರು ಚಿಂತೆ ಇಲ್ಲ ಏನಿಲ್ಲ, ಕಿಟಕಿಟಿ ಇಲ್ಲ. ಅವ್ರ ಹತ್ತಿರ ಚಲೋದ, ಮಾವನ ಚಲೋದ, ಗಂಡ ಅಂತರೂ ಹೇಳಿ ಮಾಡಿಸ್ದಂಗೆ ನಾನು. ಹ್ಞೂ ರೀಪ್ಪ, ಅದು ನಂಗೆ ಸಂತೋಷ. ದೀಪಿನೂ ಮದುವೆ ಆಗೋ ಹುಡುಗನೂ ಚಲೋ ಅದ ಅನ್ಬೇಡ್ರಿ. ಕಾಳಜಿನೂ ಮಾಡ್ತಾನೆ. ಅತ್ತಿ ಸರಿ ಇಲ್ಲ ಅಂದ್ರೆ ಏನತ್ರಿ? ದೊಡ್ಡ ಅತ್ತಿ ಸರಿ ಅದ, ಮಾವ ಸರಿ ಅದ, ಇನ್ನು ಇದಕ್ಕಿನ ಏನು ಬೇಕ್ರಿ? ಅವ್ರ ಹತ್ತಿದಂತೂ ನಡೆಯಂಗೇ ಇಲ್ಲ ಅಷ್ಟೇ. ದೀಪಾವ್ರ ಹತ್ತಿದ ಅಷ್ಟು ನಡೆಯಂಗೇ ಇಲ್ಲ ಮನ್ಯಾಗ. ನೋಡಿದ್ವಲ್ಲ ಯಾರು ಎಷ್ಟು ಮರ್ಯಾದೆ ಕೊಡ್ತಾರಂತೇಳಿ. ಅವ್ರದ್ದು ಅಷ್ಟು ನಡೆಯಂಗೇ ಇಲ್ರಿ ಅಲ್ಲಿ. ಅಮ್ಮಾರ್ದು ಮತ್ತು ಅಣ್ಣಾರ್ದು ಅಷ್ಟ ನಡೀತಿತ್ತು ರೀ. ಮತ್ತೆ ಅವ್ರ ಅತ್ತಿ ಏನಾರ ಕಿಳಿ ತೆಗ್ದ ಅಂದ್ರೆ ಅಮ್ಮಾರು ಇದ್ದೇ ಇರ್ತಾರಲ್ಲ, ಅವ್ ಮಾತಾಡ್ತಾರೆ. ಹ್ಞೂ ರೀ, ಒಟ್ಟೆ
ನಮ್ಮ ಎಲ್ಲ ಮಕ್ಕಳು ಚಲೋ ಮನೆತನಕ್ಕೆ ಹೊಂಟಾವ ಅನ್ನೋದೊಂದು ಸಂತೋಷ ನೋಡ್ರಿ ಈಗ. ಆರಾಮ ಇರ್ಲಾರ್ದಕ್ರಿ ಸ್ವಲ್ಪ ಧ್ವನಿ ಚೇಂಜ್ ಆಗಿಬಿಟ್ಟೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರ ಮತ್ತೆ. ಅಲ್ರಿ ಇನ್ನು ಮೊದ್ಲು ಎಲ್ಲಿಂದ ಶುರು ಮಾಡ್ಬೇಕೀಗ? ಮೊದಲು ಮನೆಗೆ ಬಣ್ಣ ಗಿಣ್ಣ ಹಚ್ಕೊಂಡ್ರಿ, ಮನೆಗೆ ಬಣ್ಣ ಹಚ್ಕೊಂಡು ಹಿರಿಯರು ಪೂಜೆ ಮಾಡಿ ಆಮೇಲೆ ಜೋಳಿ ಹಾಕ್ಸೋದು ಅದೆಲ್ಲ ನೋಡಿ ಒಂದಿನ ಹೋಗೋಣಂತ. ಬೀಗರ ಜೊತೆ ಮಾತಾಡ್ಬೇಕು ಜೋಳಿ ಯಾವಾಗ ಹಾಕ್ಸೋದು ಏನು ಅಂತೇಳಿ. ಮತ್ತು ಹುಡುಗಗೂ ನಾವು ಕೊಡಿಸ್ಬೇಕಲ್ಲ. ಅವ್ರು ಇಬ್ರು ಒಂದೇ ಸಲ ಹೋದ್ರೆ ಹುಡುಗಿದು ಅವ್ರು ಎಂತ ಬೇಕಂತ ಕೊಡಿಸ್ಲಿ, ಹುಡುಗರು ನಮ್ಗೆ ಎಂತ ಬೇಕಂತ ಕೊಡಿಸಿದ್ರೆ ಆಯ್ತು ಒಂದ ಕಡೆ. ಆ ಹುಡುಗರು ನೋಡ್ದಂಗೆ ಆಗ್ತೈತಿ. ಮತ್ತು ನಾವು ಪಸಂದ್ ಮಾಡಿದ್ದು ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ಅಯ್ಯೋ ಅದ್ರಾಗ ಈಗ ಅದೇನೋ ಮ್ಯಾಚಿಂಗ್ ಅಂತ್ರಿಪ್ಪ. ಮ್ಯಾಚಿಂಗ್ ಹಾಕೊಂತಾರ ಈಗ ಹುಡುಗ ಹುಡುಗಿ. ಅದೊಂದು ಇರ್ತೈತಿ. ಅದಕ್ಕೆ ಮೊದಲು ಮನ್ಯಾಗಿನೆಲ್ಲ ತಯಾರಿ ಮಾಡ್ಕೊಂಡ್ರಿ. ಎಲ್ಲ ತಯಾರಿ ಮಾಡ್ಕೊಂಡು ಒಂದಿನ ಹೋಗಿ ಬಂದ್ರೆ ಆಗ್ತೈತಿ. ಜವಳಿ ಕಾರ್ಯ ಮುಗಿಸಿದ್ವಿ ಅಂದ್ರೆ ನಮ್ಮ ಒಡವಿ ಏನು ಬೇಕೋ ತೊಂಬರಾಕ್ ಬರ್ತೈತಿ. ಸರಿ ತಗೋರಿ, ಅಷ್ಟು ಮಾಡೋಣ ಅಂತ. ಜೇಕ ಏನ್ ಮಾಡಾತಿ? ಯಾರದ ಹಾಡಾಡತಾರಲ್ಲ? ಕುಸುಮಿರಿ ಇದೆ ನಾಟಕಲಾಡಿ ಸೀದಾ ಒಳಗೆ ಬಂದ್ಬಿಟ್ಟು ಮತ್ತೆ ಏನ್ ಮಾಡಾತಿ ಅಂತ. ಏನಿಲ್ಲ ಬಾಲೆ, ಇಲ್ಲಿ ಒಳಗದೀವಿ. ಏನ್ ಇವತ್ತು ಬೆಳಗ್ಗೆ ಮೀಟಿಂಗ್ ಕೂಡಿಸ್ಬಿಟ್ಟಿರಿ? ಏನಿಲ್ಲವಾ, ಇನ್ನೂ ಒಂದು ತಿಂಗಳು ಉಳಿತು ಮದ್ವಿ, ಏನೇನ್ ಮಾಡ್ಬೇಕು ಅಂತೇಳಿ ನಾನು ಅದನ್ನ ಕೇಳಕ್ ಬಂದೇನಿ. ನಮ್ಮ ಮನ್ಯಾಗಂತೂ ಯಾರು ದೊಡ್ಡವ್ರಿಲ್ಲ ನಮ್ಗೆ ಹೇಳ್ಕೊಡಾಕ. ಈಗ ನಿಮ್ಮಗನ್ನ ಕೇಳ್ಕೊಂಡ್ರೆ ಎಲ್ಲ ಮಾಡ್ಬೇಕು ನೋಡುವ ತಯಾರಿ. ಅಮ್ಮ ಅಪ್ಪ ಇದು ನಿಮ್ಮ ಮಗಳ ಮದ್ವಿ ಅನ್ಕೊಂಡ ನೀವು ನಮ್ಮ ಮಗಳ ಮದ್ವಿ ನಿಂತು ಮಾಡಿಕೊಡ್ಬೇಕು. ನಮ್ಮ ಮನ್ಯಾಗಂತೂ ಯಾರು ಹಿರಿಯರಿಲ್ಲ. ಆಳಲೆ ಇಬ್ಬರದು ಮದ್ವಿ ಒಮ್ಮಕ್ಕೆ ಆಗ್ತೈತಿ. ಮತ್ತೆ ಇಬ್ಬರದು ನಿಂತು ನಾವು ಮಾಡೋಣ, ನಾವು ತಗೋ. ಅಪ್ಪ ತಲೆಯಾಗಿತ್ತು ಒಂದು ದೊಡ್ಡ ಭಾರ ಹಿಡ್ದಂಗ ಆತ್ ನಂಗೆ. ಮುಂದೆ ಏನ್ ಮಾಡೋದು ಏನು ಅಂತ ಒಂದು ದಿಕ್ಕ ಸುತ್ತಾಗಿದ್ದಿಲ್ಲ ಹಂಗಂತ್ರು. ಮತ್ ನಮ್ಮ ಮನೆಯವರ ಹೋಗ ಅಲ್ಲಿ ಕುಂತು ಮಾತಾಡ ಬಾ ಏನು ಎಂತ ಅಂತೇಳಿ ಕಳ್ಸಿದ್ರು. ಮತ್ ನನಗಿಲ್ಲಿ ಯಾಕ ನಿನ್ ಗಂಡ ಬರ್ಬೇಡ ಅಂತ ಹೇಳಿದ್ರಿ ನಾವು? ನಿನ್ ಗಂಡ ಯಾಕೆ ಬಂದಿಲ್ಲ? ಮತ್ತೆ ಅವ್ರ ಹೊಲದ ಕಡೆ ಕೆಲಸ ಆಯ್ತು ಅಂತ ಹೋದ್ರೆ ಮತ್ತೆ ನಾನ ಬಂದೆ ಈ ಕಡೆ. ಈಗ ಏನೇನ್ ಮಾಡ್ಬೇಕು ತಯಾರಿ ಅನ್ನೋದು ಗೊತ್ತಾಗತ್ತಿಲ್ಲ. ತಲೆ ಯಾಕೆ ಕೆಡ್ಸ್ಕೊಂತಿ? ನಾವು ಹೆಂಗೆ ಮಾಡ್ಕೊಂಡು ಹೋಗ್ತೀವಿ, ನೀನು ಹಂಗ ಮಾಡ್ಕೊಂಡು ಹೋಗಂತಿ. ನಮ್ ದೀಪಿ ಯಾವಾಗ ಇಷ್ಟು ದೊಡ್ಡಕ್ಕೆ ಆತ್ಲು, ಮದ್ವಿ ವಯಸ್ಸಿಗೆ ಬಂದ್ಲು ಅಂತ ಗೊತ್ತಾಗತ್ತಿಲ್ಲ ನನಗರ. ಆಗಲೇ ಮದುಮಗಳಾಗತ್ಲು, ಇನ್ನೂ ಒಂದು ತಿಂಗಳಿಗೆ ಮದ್ವಿ ನಮ್ಮ ದೀಪಿದು. ನಾನೇನು ಸಣ್ಣ ಹುಡುಗಿ ಅನ್ಕೊಂಡು ಹಂಗ ಕುಂತಿದ್ದೆ. ಆಗಲೇ ಹುಡುಗಿ ಕೈಗೆ ಬಂದ್ಲು. ನನಗರ ಇನ್ನೂ ನಂಬಕ್ಕಾಗತ್ತಿಲ್ಲ ನಮ್ಮ ದೀಪಿ ಮದ್ವಿ ಇನ್ನೂ ಒಂದು ತಿಂಗಳು ಬಿಟ್ರ ಅಂತೇಳಿ. ಯಾಕೆ ಇನ್ನೊಂದು ತೊಟ್ಲು ಹಾಕಿ ತೂಗಬೇಕಿಲ್ಲ? ಆಕೆ ಎಷ್ಟೋ ದೊಡ್ಡಕ್ಕಾದ್ರೂ ನನಗೆ ಇನ್ನೂ ಕೂಸ್ಗತೆ ಬೇಕಿ. ಇನ್ನೂ ಸಣ್ಣ ಕೂಸ ಐಕಿ ನನಗೆ. ಹಂಗಲ್ಲೇ ಅದೇ ಮಕ್ಕಳು ಎಷ್ಟೋ ಎದಿ ಉದಕ್ ಬೆಳೆದ್ರು ತಾಯಿ ಕಣ್ಣಿಗೆ ಇನ್ನೂ ಸಣ್ಣ ಕೂಸ ಅವ. ಈಗ ನೋಡ ನಮ್ಮ ತ್ರಿವೇಣಿನೂ ಮದ್ವೆ ಮಾಡ್ಕೊಂಡು ಹೊಂಟ್ಲು. ಆದ್ರೆ ನಮಗೂ ನಂಬಕ್ಕಾಗತ್ತಿಲ್ಲ ನಮ್ಮ ತ್ರಿವೇಣಿ ಇಷ್ಟು ಜಲ್ದಿ ಮದ್ವೆ ಮಾಡ್ತೀವಿ ನಾವು ಅಂತೇಳಿ. ನಿನಗೆ ಬಿಡವ, ತ್ರಿವೇಣಿ ಮದ್ವೆ ಮಾಡ್ಕೊಂಡು ಹೋದ್ರೆ ಸ್ನೇಹಾರು ಇರ್ತಾಳೆ, ಇನ್ನೂ ಸಣ್ಣಕ್ಕೆ ಇರ್ತದೆ, ಇನ್ನೂ ಸ್ವಲ್ಪ ದಿನ ಇರ್ತಾಳೆ ಆಕಿ. ಆದ್ರೆ ನಾನು ಈಕೆ ಒಬ್ಬಕ್ಕೆ ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅದೊಬ್ಬರದ ನಾವಂತರೂ ಮನೆಯಾಗಿರಾಕ ನಾ ಯಾಕಂತಾನೆ. ಈಕೆ ಯಾರ ಇರ್ತಿದ್ದೆ ತಲೆ ತಿನ್ಕೊಂತ ಜಗಳ ಮಾಡ್ಕೊಂತ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಅನ್ಕೊಂತ. ಅವ್ವ ನೀ ಯಾರ ಒಂದು ಗಂಡು ಹಡದಿ, ನಾನು ಅಂತ ಹೆಣ್ಣು ಎರಡೂ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ತಾವ. ನಾವೇ ಇಷ್ಟು ಒಯ್ದಿರ್ಬೇಕು ಮನ್ಯಾಗ. ನೀ ದೀಪ ಮದುವೆ ಮಾಡ್ಕೊಂಡು ಹೋದ್ರು ನಿನ್ನ ಮಗ ಎದಿ ಬೆಳೆದ ಅಂದ್ರೆ ಅವನಿಗೂ ಮದುವೆ ಮಾಡಿಕೊಟ್ಟೆ ಅಂದ್ರೆ ಸೊಸಿ ಬರ್ತಾ ಮನೆಗೆ, ಮಗ ನಿನ್ನ ಜೊತೆನೇ ಇರ್ತಾನೆ. ಆದ್ರೆ ನಮಗೆ ಹಂಗಲ್ವಾ, ಎರಡೂ ಮಕ್ಕಳು ಮದುವೆ ಮಾಡ್ಕೊಂಡು ಹೋಗ್ತಾವ ಹೆಣ್ಮಕ್ಳು. ನಿನ್ನ ಕಡೆ ಇಂತ ಯೋಚನೆ ಮಾಡಿದ್ರೆ ನಿಂಗೆ ಹಂಗ ಅನಿಸ್ತೈತಿ, ನನ್ನ ಕಡೆ ಯೋಚನೆ ಮಾಡಿದ್ರೆ ಹಂಗ ಅನಿಸ್ತೈತಿ. ಹಂಗ ಅದು ನಮ್ಮ ಸ್ನೇಹ ಆಗುವಾಗ ನಾವು ಮದುವೆ ಮಾಡಿ ಕಳ್ಸಂಗಿಲ್ಲಪ್ಪ. ಬೇಕಂದ್ರೆ ಮನಿ ಅಳಿಯ ತಂದಿರ್ತೀವಿ ನಾವು. ಕಳಿಸ್ತಾರ ನಿಮಗೆ ಮನಿ ಅಳಿಯ ಆಗಕ್ಕೆ ಕಳಿಸ್ತಾರ ನಿಮಗೆ. ಅವ್ರ ಮನಿ ಮಗ ನಮ್ಮ ಮನ್ಯಾಗ ಕಳಿಸ್ತಾರ್ರಿ. ನಾನು ಹುಡುಕ್ತಿಲ್ಲ, ನನ್ನ ಸಣ್ಣ ಮೊಮ್ಮಗಳಿಗೆ ಮನಿ ಅಳಿಯನ ಹುಡುಕ್ತೀನಿ ನಾನು. ನನ್ನ ಸಣ್ಣ ಮೊಮ್ಮಗಳು ನಮ್ಮ ಮನೆಗೆ ಇರ್ಬೇಕು. ಮತ್ತೆ ಎರಡು ಹೆಣ್ಮಕ್ಳು ಗಂಡ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಇರೋರು ಯಾರು? ನಾವು ಇಷ್ಟ ಇರೋಣ ಇಲ್ವಾ? ನಾನು ಮನಿ ಅಳಿಯನ ಹುಡ್ಕೋಣ. ಕನಸ್ಕಾಣ್ರಿ ನೀವು ಮನಿ ಅಳಿಯಾನ ಏನ್ರಿ? ಹೋತದ ಕಾಲ ಮನಿ ಅಳಿಯಾಗಿ ಸಿಗೋದು. ಈಗ ಯಾರು ಹತ್ತಿ ಮಾವ ಮನ್ಯಾಗ ಇರಾಕ್ ಬಯಸಂಗಿಲ್ಲ. ಅಳಿಯಾಗಳು ಎಲ್ಲರೂ ತಮ್ಮ ಮನ್ಯಾಗ ಇರಾಕ್ ಬಯಸ್ತಾರ. ಅಪ್ಪಾಜಿ ತಪಾಷೆ ಮಾಡತ್ತಾರ, ನೀ ಯಾಕೆ ಅಷ್ಟು ಸೀರಿಯಸ್ ಆಗತ್ತೀವಿ? ನಿಮ್ಮಪ್ಪ ಒಂದ್ಸಲ ಕಡೆನೂ ಮಾಡ್ತಾನಪ್ಪ. ಅಂತ ಇಂತ ಒಂದು ಮನಿ ಅಳಿ ಅಂತ ಪ್ಲಾನ್ ಐತಿ ಅಪ್ಪಾರ್ದು. ಹ್ಞೂ, ಮತ್ತೆ ಎರಡು ಹೆಣ್ಮಕ್ಳು ಗಂಡ ಮನೆಗೆ ಹೋಗ್ಬಿಟ್ರೆ ಮತ್ತೆ ನಮ್ಮ ಮನೆಯಾಗಿರೋರು ಯಾರು? ನಾವೊಬ್ಬರು ಮುಖ ನೋಡ್ಕೊಂಡು ಕೂತ್ರೋಣ. ಅಷ್ಟು ಮಾಡ್ರಿ, ನಿಮಗೂ ನೋಡ್ಕೊಂಡು ಹೋಗಕ್ಕೊಬ್ರು ಬೇಕಾಗ್ತಾರ. ಮತ್ತೆ ಅಳಿಯ ಒಬ್ರು ಹಂಗಾರಿ ಒಬ್ಬರು ಮನಿ ಅಳಿ ಅಂತಂದು ಮಗನ ಗಂಡ ಸಾಕ್ಬಿಡೋದೆ. ಮತ್ತು ನಾವು ವಯಸ್ಸಾದ ಕಾಲಕ್ಕೆ ನಮ್ಮನ್ನು ನೋಡ್ಕೊಳೋರು ಯಾರು ರೀ? ಮತ್ತೆ ಹೌದು ಬಿಡ್ರಿ, ಅದು ನಿಜಾನ. ಆದ್ರೂ ಹೆಣ್ಮಕ್ಳು ಏನು ಕಮ್ಮಿ ಇಲ್ರಿ, ಮತ್ತೆ ಗಂಡು ಮಕ್ಳ ಗತಿನ ನೋಡ್ಕೊಂತಾರ ಅವರು. ಹೆಣ್ಮಕ್ಳು ಕಮ್ಮಿ ಅಂತ ಏನು ಹೇಳತ್ತಿಲ್ರಿ ನಾನು, ಹೆಣ್ಮಕ್ಳು ನೋಡ್ಕೊಂತಾರೆ. ಆದ್ರೂ ತಮ್ಮ ಗಂಡುಗಳು ಒಪ್ಕೋಬೇಕಲ್ರಿ. ಅವ್ರು ಒಪ್ಕೊಂಡ್ರು ಈಗ ಗಂಡ ಸರಿ ಇದ್ದ ಸರಿ, ಗಂಡ ಸರಿ ಇಲ್ಲ ಅಂದ್ರೆ ಹೌದು ಬಿಡ್ರಿ, ಅದು ಕರೆನ. ಆದ್ರೆ ನಮ್ಮ ಮಕ್ಕಳ ಮದುವೆ ಆಗೋಂಟ್ರು ಗಂಡು ಮಕ್ಕಳ ಎಲ್ಲಾರು ಚಲೋ ಅದಾರ ಬಿಡ್ರಿ. ಪಾಪ ಅವ್ರಿಗೆ ಹೇಳೋ ಮಾತೇ ಇಲ್ಲ. ಅದಂತೂ ಕರೆಕ್ಟ್ ಐತಿ ಬಿಡ್ರಿ. ನೀವೇನಂತೀರಿ? ಮತ್ತೆ ನಮ್ಮ ಹುಡುಗ ಫಿಕ್ಸ್ ಮಾಡಿರೋ ಸಂಬಂಧನ ಚಲೋ ಅದಾರ ಇಲ್ರಿ? ಮತ್ತೆ ಹುಡುಗ
ಅವ್ರಿಗೆ ವಿಚಾರಿಸಿ ನೋಡ್ರಿ ಹುಡುಗರು ಚಲೋ ಅದಾರಿಲ್ಲ ಅಂತೇಳಿ ಮತ್ತೆ ಮದುವೆ ಮಾಡಿಕೊಟ್ಟು ಮತ್ತೆ ನಾವು ಅಕ್ಕಣ್ಣ ಬುಕ್ಕಣ್ಣ ಆಗ್ಬಾರ್ದು. ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ ಅನ್ನೋರ್ಗತ್ತೆ ಹೆಂಗ ಅನಿಸ್ತಾರೆ ನಿಮ್ಮ ಹುಡುಗರು ಚಲೋ ಅದಾರ ಅಂತ ಅನಿಸ್ತಾರ? ನಾವು ಮದುವೆ ಮಾಡ್ಕೊಡ್ಬೋದು ನಮ್ಮ ಹುಡುಗಿಯಾರನ್ನ ಅಲ್ಲಿ ಕಮೆಂಟ್ ಮಾಡ್ರಿ, ಹೇಳ್ರಿ ಮತ್ತೆ ಹೆಂಗದಾರ ಅಂತೇಳಿ ಮತ್ತೆ ಜೋಡಿ ಹೆಂಗೈತಿ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.